ಆರೋಗ್ಯವಾಗಿ ಬರ್ತಾ ಇದ್ದಾರೆ ಅಂತ ನಾವು ನಂಬಿ ಸಂತೋಷ ಪಡ್ತೀವಿ ಅವ್ರ ಜೊತೆಗೆ. ಮತ್ತು ಅವ್ರಿಗೆ ಏನೂ ಪ್ರಾಬ್ಲಮ್ ಆಗತ್ತೆ ಅನ್ನೋದರಲ್ಲಿ, ಊಟ ಮಾಡೋದರಲ್ಲಿ ಅಥವಾ ಬೇರೆ ಫುಡ್ಡು ತಿನ್ನೋದರಲ್ಲಿ ಆಗ್ಬೋದು. ಆದರೆ ಕ್ರಮೇಣ ಅವರ ದೇಹದಲ್ಲಿ ಎಲ್ಲವೂ ಸರಿ ಹೋಗಿ ಬ್ಯಾಲೆನ್ಸ್ ಆಗಿ ಅವರು ಚೆನ್ನಾಗಿ ಆಗ್ತಾರೆ ಅನ್ನೋದನ್ನು ನಂಬಿದ್ದೀವಿ. ಅದರಿಂದ ಯಾರು ಆತಂಕ ಪಡ್ಕೊಳ್ಳೋ ಅಂಥ ವಿಚಾರ ಏನಿಲ್ಲ. ಅವ್ರಿಗೆ ಕ್ರಮೇಣ ಆರೋಗ್ಯ ವೃದ್ಧಿಯಾಗಿ ಅವರು ಈ ಜಗತ್ತಿಗೆ ಸರಿಯಾಗಿ ಬದುಕ್ತಾರೆ. ಅಲ್ಲಿ ಒಂದು ಫ್ರೀಸ್ ಡ್ರೈಡು ಮಿಕ್ಸ್ಚರ್ಸು, ಈಗ ಫ್ರೂಟ್ಸು ವೆಜಿಟೇಬಲ್ಸ್ ಇರ್ಬೋದು, ಅದೆಲ್ಲ ಒಂದು ಡ್ರೈ ಫಾರ್ಮಲ್ಲಿ, ಟ್ಯೂಬ್ ಫಾರ್ಮಲ್ಲಿ ಇರೋದು ಅಥವಾ ಪ್ಯಾಕೆಟ್ ಫಾರ್ಮಲ್ಲಿ ಇರೋದು. ಅದನ್ನು ಸ್ಪೇಸಲ್ಲಿ ನೀವು ಓಪನ್ ಮಾಡಿದಾಗ ಅದು ಫ್ಲೈ ಆಗೋಗುತ್ತೆ, ಅದು ಲೈಟಾಗಿರುತ್ತೆ. ಅದರಿಂದ ನಲ್ಲಿ ಅದನ್ನು ತಕ್ಷಣ ಹಾಕಿ ಅದನ್ನು ತೆಗೆದುಕೊಳ್ಬೇಕು. ಮತ್ತು ನಾಸಾ ರಿಸರ್ಚ್ ಪ್ರಕಾರ ಅಲ್ಲಿ ಒಂದು ಸ್ವಲ್ಪ ಸೊಪ್ಪು ಬೆಳೆಯೋದು ಆ ಥರ ಎಲ್ಲ ಒಂದು ಪ್ರೋಸೆಸ್ಸು ಮಾಡಿ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ. ಬಟ್ ಇವರ ಲೈಫು ಹೇಗಿತ್ತು ಅಂದರೆ ನಮಗೆ ಪರ್ಸನಲ್ಲಾಗಿ ಅಷ್ಟು ಪರಿಚಯ ಇಲ್ಲ. ಆದರೆ ಅವರು ಇದುವರೆಗೂ ಚೆನ್ನಾಗಿದ್ದಾರೆ ಅಂತ ನಾವು ನಂಬಿಕೆಯಿಂದ ಇದ್ದೀವಿ. ಅಲ್ಲಿಂದ ಬಂದಮೇಲೆ ಪ್ರಾಬ್ಲಮ್ ಆಗುತ್ತೆ. ಯಾಕೆಂದರೆ ಅವ್ರದ್ದು ಮಸಲ್ ಮಾಸು ಹೊಟ್ಟಾಗಿರುತ್ತೆ. ಮತ್ತು ಎಕ್ಸಸೈಸ್ ಕಡಿಮೆ ಆಗಿರೋದ್ರಿಂದ ಬೋನ್ ಡೆನ್ಸಿಟಿನೂ ಕಡಿಮೆ ಆಗಿರುತ್ತೆ. ಈ ಎಲ್ಲ ಪ್ರಾಬ್ಲಮ್ಸು, ನ್ಯೂಟ್ರಿಷನ್ ಪ್ರಾಬ್ಲಮ್ಸು ಕ್ರಮೇಣ ಸಾಲ್ವ್ ಮಾಡ್ಬೋದು. ಈ ನ್ಯೂಟ್ರಿಷನ್ ಜೊತೆಗೆ ಮಸಾಜಿಂಗು ಬೇಕಾಗತ್ತೆ, ಅವ್ರಿಗೆ ಫಿಸಿಯೋಥೆರಪಿ ಬೇಕಾಗತ್ತೆ. ಆಮೇಲೆ ನಡೆಯೋಕ್ಕೆ, ನಿಂತ್ಕೊಳ್ಳೋಕ್ಕೆ ಕೂಡ ಇನ್ನೊಬ್ಬರ ಸಹಾಯ ಬೇಕಾಗತ್ತೆ. ಯಾಕೆಂದರೆ ಅಲ್ಲಿ ಗ್ರಾವಿಟಿ ಪ್ರಾಬ್ಲಮ್ಮು ತುಂಬ ಬರುತ್ತೆ. ತುಂಬ ದಿನ ಇದ್ಬಿಟ್ಟಿದ್ದಾರೆ. 8 ತಿಂಗಳು ಅಂತಂದರೆ ಸಾಮಾನ್ಯ ಅಲ್ಲ. 8 ತಿಂಗಳು ಇರೋದ್ರಿಂದ ಗ್ರಾವಿಟಿ ಪ್ರಾಬ್ಲಮ್ ಬಂದೇ ಬರುತ್ತೆ. ನಾವು ಏರೋಪ್ಲೇನಲ್ಲಿ ಹೋಗಿ ಇಳಿದ ತಕ್ಷಣವೇ ನಮಗೆ ಗ್ರಾವಿಟಿ ಪ್ರಾಬ್ಲಮ್ ಇರುತ್ತೆ. ನಿಂತ್ಕೊಳ್ಳೋಕ್ಕಾಗಲ್ಲ, ಅವ್ರಿಗೆ ನಡೆಯೋಕ್ಕಾಗಲ್ಲ. ಈ ಥರ ಪ್ರಾಬ್ಲಮ್ಸನ್ನು ಕ್ರಮೇಣ ಎಲ್ಲವೂ ಸರಿ ಹೋಗುತ್ತೆ. ಈಗ ಅವ್ರು ಏನು ತೊಗೊಳ್ತಾಯಿದ್ರು ಮೊದಲು ಇಲ್ಲಿಂದ ಹೋಗುವಾಗ, ಅವ್ರಿಗೆ ಏನು ಅಭ್ಯಾಸ ಇತ್ತು ಅದನ್ನೇ ತೊಗೋಬೋದು. ಅವರು ಅಮೇರಿಕನ್ ಡಯಟ್ಗೆ ಅವರು ಯೂಸ್ ಆಗಿರ್ತಾರೆ. ಮತ್ತು ಕೆಲವು ಫ್ರೆಶ್ಶು ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸು ಅದರಲ್ಲಿ ಏನೂ ರೆಸ್ಟ್ರಿಕ್ಷನ್ ಇಲ್ಲ. ಅವರೇನಾದ್ರು ಒಂದು ರೆಸ್ಟ್ರಿಕ್ಷನ್ ಮಾಡ್ಕೊಂಡಿದ್ರೆ ಅವರು ಹಿಂದೆ, ಅದನ್ನು ಕಂಟಿನ್ಯೂ ಮಾಡ್ತಾರೆ. ಅದೇ ಹೊರತಾಗಿ ಯಾವುದು ಸಿಗುತ್ತೋ ಎಲ್ಲನೂ ತಿನ್ಬೋದು. ಅವ್ರಿಗೆ ಏನೇನು ಇಷ್ಟ ಬರುತ್ತೆ ಎಲ್ಲನೂ ತಿನ್ಬೋದು. ಆದರೆ ಇವಾಗ ನಾವು ತಿನ್ನೋ ಹಾಗೇ ಎಗ್ಸ್ ಆಗ್ಬೋದು ಅಥವಾ ಮಟನ್ ಆಗ್ಬೋದು, ಚಿಕನ್ ಆಗ್ಬೋದು, ಅದನ್ನು ಕೂಡ ತೊಗೋಬೋದು. ಎಲ್ಲ ಫುಡ್ಸು ತೊಗೋಬೋದು, ಅದರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. ಆದರೆ ಅವರ ರಿಕ್ವೈರ್ಮೆಂಟು ತುಂಬ ಹೆಚ್ಚಾಗಿರೋದ್ರಿಂದ ಅವ್ರಿಗೆ ನ್ಯೂಟ್ರಿಷನ್ ಸಪ್ಲಿಮೆಂಟ್ಸು ಅವ್ರಿಗೇನು ಸೂಟಬಲ್ಲೋ ಅದನ್ನು ಡಾಕ್ಟ್ರಸ್ಸು ಡಿಸೈಡ್ ಮಾಡಿ ಕೊಡ್ತಾರೆ. ಯಾವ ಟೈಮಲ್ಲಿ ತೊಗೋಬೇಕು, ಹೇಗೆ ತೊಗೋಬೇಕು ಎಲ್ಲನೂ ಅವರೇ ಡಾಕ್ಟ್ರಸ್ಸು ಡಿಸೈಡ್ ಮಾಡಬೇಕಾಗತ್ತೆ. 1 ತಿಂಗಳ ಮಟ್ಟಿಗಾದರೂ ಮಾಡಬೇಕು, ಅವ್ರಿಗೆ ಅಭ್ಯಾಸ ಆಗೋ ತನಕ. ಮತ್ತು ಅವ್ರನ್ನ ಸ್ಪೆಷಲ್ಲು ಕೇರ್ ಕೊಟ್ಟು ಇರಿಸ್ಬೇಕಾಗತ್ತೆ. ಕ್ರಮೇಣ ಅವರು ಒಂದು 6 ತಿಂಗಳು ಅಥವಾ 1 ವರ್ಷನೇ ಆಗ್ಬೋದು. ಕ್ರಮೇಣ ಯಥಾಸ್ಥಿತಿಗೆ